ಎಲ್ಲೋ ಎಲ್ಲರಿಗೂ ನಾವಿವತ್ತು ಒಂದು 10ರಿಂದ 15 ಜನಕ್ಕೆ ಪಲಾವ್ ಮಾಡ್ತಾಯಿದ್ದೀವಿ. ಹಂಗಾಗಿ ದೊಡ್ಡ ಪಾತ್ರೆ ಇಟ್ಬಿಟ್ಟು ಒಂದು 1/4 ಲೀಟ್ರ್ ಎಣ್ಣೆ ಹಾಕಿ ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀವಿ. ಅದಾದಮೇಲೆ ಪಲಾವ್ ಎಲೆನ ಒಂದು 10ರಿಂದ 15 ಎಲೆ ಪಲಾವ್ ಎಲೆ ಹಾಕ್ತಾಯಿದ್ದೀವಿ. ಅದಾದಮೇಲೆ ಚಕ್ರ ಮೊಗ್ರು ಒಂದು 10ರಿಂದ 20 ಚಕ್ರ ಮೊಗ್ಗು ಹಾಕ್ತಾಯಿದ್ದೀವಿ. ಅದಾದಮೇಲೆ ಚಕ್ಕೆ ಪೌಡ್ರನ್ನ ಹಾಕ್ತಾಯಿದ್ದೀವಿ. ಚಕ್ಕೆ ಪೌಡ್ರನ್ನ ಹಾಕಿದ ನಂತರ ಈರುಳ್ಳಿನಲ್ಲಿ ಆ್ಯಡ್ ಮಾಡ್ತಾಯಿದ್ದೀವಿ. ಅದಾದಮೇಲೆ ನೀಟಾಗಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಎಣ್ಣೆಲಿ ನೀಟಾಗಿ ಫ್ರೈ ಆಗಬೇಕಲ್ಲ, ಹಸಿ ವಾಸನೆ ಹೋಗೋ ತನಕ ಈರುಳ್ಳಿ ನೀಟಾಗಿ ಫ್ರೈ ಮಾಡ್ಕೊಂಡ ನಂತರ ನಾನು ಇಲ್ಲಿ ತರಕಾರಿಗಳನ್ನೆಲ್ಲ ತಗೊಂಡಿದ್ದೀನಿ. ಬೀನ್ಸು ಮತ್ತು ಕ್ಯಾರೆಟು, ಆಲೂಗೆಡ್ಡೆ, ಅದಾದಮೇಲೆ ಬಟಾಣಿನ ತಗೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದನ್ನೆಲ್ಲ ಹಸಿ ವಾಸನೆ ತರಕಾರಿದೇನು ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಂಡು ಅದು ಒಂದು ಸ್ವಲ್ಪ ಕುದಿಯೋ ತನಕ ಎಣ್ಣೆ ಎಲ್ಲ ಬಿಟ್ಕೊಳ್ಳೋ ತನಕ ಇದು ಮಾಡಬೇಕು. ಅದಾದಮೇಲೆ ನಾವಿಲ್ಲಿ ಕಾಯಿ ಮತ್ತು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀವಿ ರುಬ್ಕೊಂಡು. ಅದಾದಮೇಲೆ ಅದಕ್ಕೆ ನಾವು ಇವಾಗ ಹಾಕ್ತೀವಿ. ಅದನ್ನು ಹಾಕ್ಬಿಟ್ಟು ಅದೆಲ್ಲ ಕಾಯಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಫ್ರೈ ಮಾಡ್ಕೊಂಡ ನಂತರ ಉಪ್ಪು ಹಾಕ್ತಾಯಿದ್ದೀವಿ. ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಅದೊಂದು ನೀಟಾಗಿ ಕುದಿ ಬರಬೇಕಲ್ಲ. ಅದಾದಮೇಲೆ ನಾವಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾನ ಆ್ಯಡ್ ಮಾಡ್ತಾಯಿದ್ದೀವಿ. ಅದಾದಮೇಲೆ ಅಕ್ಕಿ ಹಂಗೆ ಹಾಕ್ತಾಯಿದ್ದೀವಿ. ಇದು ದಮ್ ಪಲಾವ್ ಅಂತ. ಅಕ್ಕಿನ ಹಾಗೆ ಹಾಕ್ಬಿಟ್ಟು ಆ ಒಗ್ಗರಣೆ ಒಳಗೆ ನೀಟಾಗಿ ಮಿಕ್ಸ್ ಮಾಡ್ತೀವಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಅದನ್ನು ಅಕ್ಕಿನ ಅದು ಚಿತ್ರಾನ್ನ ಯಾವ ಥರ ಕಲಿಸ್ತಾರೋ ಆ ಥರ ಪಲಾವ್ನ ನೀಟಾಗಿ ಮಿಕ್ಸ್ ಮಾಡಬೇಕು. ಹಂಗೆ ಅಕ್ಕಿ ನೀಟಾಗಿ ಅದರಲ್ಲಿ ಮಿಕ್ಸ್ ಆದರೆ ಬೇಗ ಅಳ್ಳುತ್ತೆ ಅಂತ. ಅದಾದಮೇಲೆ ಬಿಸಿನೀರನ್ನ ಹಾಕ್ತಿದ್ದಾರೆ. ಇದಕ್ಕೆ ಬಿಸಿನೀರು ಕಾಯಿಸ್ಬಿಟ್ಟು ಬಿಸಿನೀರು ಹಾಕ್ತಿದ್ದಾರೆ. ಬಿಸಿನೀರು ಹಾಕ್ಬಿಟ್ಟು ಪಲಾವು ತಳ ಹಿಡಿಬಾರ್ದು ಅಂತ ಸ್ಪೂನಲ್ಲಿ ಈ ಥರ ಮಾಡ್ತಾನೆ ಇರಬೇಕು. ಗ್ರೀನಾಗಿ ಮೇಲೆಲ್ಲ ಕುದಿಯೋಕ್ಕೆ ಬರಬೇಕಲ್ಲ, ಹಂಗಾಗಿ ನೀಟಾಗಿ ಸ್ಪೂನಲ್ಲಿ ಇದು ಮಾಡ್ತಾನೆ ಇದ್ದಾರೆ. ಅದನ್ನು ಪಲಾವ್ನ ತಳ ಹಿಡ್ಬಿಟ್ರೆ ಸ್ಮೆಲ್ ಆಗುತ್ತೆ ಅಂತ ನೀಟಾಗಿ ಸ್ಪೂನಲ್ಲಿ ಇದು ಮಾಡ್ತಾ ಕುದಿ ಬರುತ್ತೆ ಅಂತ ನೋಡ್ತಾ ಗ್ರೀನಾಗಿ ಬಂದಿತ್ತು. ಕುದಿ ಬಂದ ತಕ್ಷಣ ತಟ್ಟೆನ ಮುಚ್ಚಿಬಿಟ್ರು. ತಟ್ಟೆ ಮುಚ್ಚಿದ ನಂತರ ಒಂದು 10 ನಿಮಿಷ ಆದಮೇಲೆ ಈ ಥರ ಅಳ್ಳಿತ್ತು. ನೀರಿತ್ತು ಅಂತ ಒಂದು ನೀರುಳ್ಳಿ ಇಟ್ಬಿಟ್ಟು ದಮ್ ಕಟ್ಟಿದ್ರು. ನೀರುಳ್ಳಿ ಇಟ್ಟರೆ ನೀರನ್ನೆಲ್ಲ ಹೀರ್ಕೊಳ್ಳುತ್ತೆ. ದಮ್ ಕಟ್ಟಿದಾದಮೇಲೆ ಪಲಾವ್ ರೆಡಿಯಾಗುತ್ತೆ. ಇವಾಗ ಪಲಾವ್ನ ಬಡಿಸಿದ್ರು. ತುಂಬಾ ಚೆನ್ನಾಗಿತ್ತು ಪಲಾವು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿ. ಪಲಾವ್ ತುಂಬಾ ಚೆನ್ನಾಗಿ ಬಂದಿತ್ತು.